ಎರಡು ಹೃದಯಗಳು ಶಾಂತವಾಗುವುದಕ್ಕೆ ಮದುವೆ ಮಾಡ್ಕೊಳ್ಳೋದು. ಏನಾಗಬೇಕು ಹೃದಯ ಶಾಂತವಾಗಬೇಕು. ಎರಡೂ ಹೃದಯಗಳು ಶಾಂತವಾದಾಗ, ಯಾಕೆ ಅಂದರೆ ಒಂದು ಹೆಣ್ಣು ಗಂಡು ಸೃಷ್ಟಿಯ ಕಣ್ಣು, ಗಂಡು ಹೆಣ್ಣು ಸೃಷ್ಟಿಯ ಕಣ್ಣು. ಸೃಷ್ಟಿ ಅಂದ್ರೆ ಏನು? ಭಗವಂತ. ಹೌದು. ಪ್ರಕೃತಿ ಸೃಷ್ಟಿ, ಹೆಣ್ಣು ಗಂಡು ಸೃಷ್ಟಿ. ಹೆಣ್ಣು ಗಂಡು ಸೃಷ್ಟಿ ಯಾವುದು? ಸೌಂದರ್ಯ, ಆಕರ್ಷಣೆ ಅಲ್ವಾ? ಹೌದು. ಹೆಣ್ಣು ಗಂಡು ಪ್ರಕೃತಿ ಏನು ಅಂದ್ರೆ ಗಂಡು ನೋಡಿದ ತಕ್ಷಣ ಹೆಣ್ಣಿಗೆ ಇಷ್ಟ ಆಗುತ್ತೆ, ಹೆಣ್ಣು ನೋಡಿದ್ರೆ ಗಂಡು ಇಷ್ಟ ಆಗುತ್ತೆ, ಆ ಸೌಂದರ್ಯ ನೋಡಿ ಖುಷಿ ಆಗ್ತಾರೆ, ಫಿನಿಶ್. ಹೌದು. ಇದು ಸಂಬಂಧ ಕೂಡಿಸೋದು. ಆದರೆ ಈ ಕೂಡಿಸ್ತಕ್ಕಂತಹ ವಿಚಾರದಲ್ಲಿ ಹೃದಯವನ್ನ ಕೂಡ್ಸಕ್ಕಾಗಿಲ್ವಲ್ಲ ನಾವು? ಕೂಡಿಸ್ಬೇಕಾ ಬೇಡವಾ? ಕೂಡಿಸ್ಬೇಕು ಗುರುಗಳೇ. ಮದುವೆ ಆದ ಮೇಲೆ ಹೆಣ್ಣು ಗಂಡು ಮಾಡಬೇಕಾಗಿದ್ದೇನು? ಎರಡು ಹೃದಯಗಳನ್ನು ಒಂದು ಮಾಡುವುದನ್ನು ಕಲಿಬೇಕು. ಹಂಗಾರೆ ಒಂದು ಆಗಿಲ್ಲ ಅಂತೀರಾ ಗುರುಗಳೇ ನಿಮ್ಮ ಪ್ರಕಾರ ಅಂತ ನೀವು ಯಾರು ಪ್ರಶ್ನೆ ಹಾಕ್ಕೊಂಡ್ರೆ ಆಗಿಲ್ಲ. ಯಾಕೇನೋ ನಮ್ಗೆ ಗೊತ್ತಿಲ್ಲ. ಎರಡು ಹೃದಯಗಳು ಒಂದಾಗಬೇಕು, ಆಗಿಲ್ಲ, ಆಗುತ್ತಿಲ್ಲ. ಕಾರಣ ಏನು ಅದನ್ನ ಇವತ್ತು ಹೇಳೋಣ. ಆಗಿಲ್ಲ, ಆಗುತ್ತಿಲ್ಲ. ಹಾಗಾದ್ಮೇಲೆ ನಿಮ್ಮ ಪ್ರಕಾರ ಏನು ಅಂತಂದ್ರೆ ನನ್ನ ಪ್ರಕಾರ ಅಲ್ಲ, ಅದು ಧರ್ಮದ ಪ್ರಕಾರ. ಈ ಧರ್ಮ ಅಂತಕ್ಕಂಥದ್ದು ಪ್ರತಿಯೊಂದನ್ನು ಕೂಡ ನಮಗೆ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಏನು ಅಂದರೆ ಬದುಕುವ ದಾರಿ, ಬದುಕುವ ನಿಯಮಗಳನ್ನು ಧರ್ಮ ತೋರಿಸುತ್ತೆ. ಅಂದರೆ ಪ್ರೀತಿ ಮಾಡಿದ್ರೆ ಹೃದಯಗಳು ಒಂದಾಗಲ್ವಾ ಗುರು? ಸಾಧ್ಯನೇ ಇಲ್ಲ. ಹಾಗಿದ್ಮೇಲೆ ಪ್ರೀತಿ ಮಾಡಿದವರು ಶಾಶ್ವತ ಇರಬೇಕಿತ್ತು, ಕಿತ್ತೋಗುತ್ತಲ್ಲ. ಹೌದು, ಕಿತ್ತೋಗುತ್ತೆ. ಲವ್ ಮಾಡಿದ್ದು ಅವರೇ, ಕಿತ್ತೋಗಿದ್ದು ಅವರೇ. ಮತ್ತು ಲವ್ಗೆ ಎಲ್ಲಿ ಬೆಲೆ ಬಂತು? ಅಲ್ಲೂ ಫೇಲು. ಇನ್ನು ಅಪ್ಪ ಅಮ್ಮ ನೋಡಿ ಶಾಸ್ತ್ರ ಹೇಳಿ ಹೆಸರು ಬಲ ಹೊಂದಾಣಿಕೆ ಮಾಡಿ ಅದು ಫೇಲೆ. ಹೌದು. ಯಾವ್ದು ಉಳಿದಿದೆ ಇಲ್ಲಿ? ಯಾವುದು ಉಳಿತಿಲ್ಲ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಟ್ಕೊಂಡು ಆಗೈತಲ್ಲ, ಈ ಕರ್ಮ ಏನ್ ಮಾಡೋದು ಅಂತ ಯಾರಿಗೂ ಹೇಳಕ್ ಕಳೆದು ಎಳ್ಕೊಂಡು ಹೋಗ್ತಾವ್ರೆ. ಹೌದು ಅಷ್ಟು ತಾನೆ? ಯಾರನ್ನ ಕೇಳು ಚಂದ ಅಂತ ಯಾರು ಹೇಳ್ತಾರ? ಅಯ್ಯೋ ಯಾಕೆ ಹೇಳ್ತಾರ ಬಿಡಿ ಗುರುಗಳೇ, ಏನೋ ನಮ್ಮ ಅಪ್ಪ ಅಮ್ಮ ಮಾಡ್ಬಿಟ್ರು, ಇದೇ ರಾಗ. ಹೌದು. ಮತ್ ಮದ್ವೆ ಯಾಕೆ ಅಂದ್ರೆ ಗೊತ್ತಿಲ್ಲ, ನಮ್ಮ ಅಪ್ಪ ಅಮ್ಮ ಮಾಡಿದ್ರು. ಸೊ ಈ ದ್ವಂದ್ವ ಸ್ಥಿತಿಗೆ ಒಂದು ಫುಲ್ ಸ್ಟಾಪ್ ಬೇಕು.